ರಾಜ್ಯದಲ್ಲಿ ಅದರಲ್ಲೂ ಬೆಂಗಳೂರಿನಲ್ಲಿ ಆಟೋ ಚಾಲಕರು ಆಟೋ ಗ್ಯಾಸ್ಗಾಗಿ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಂದು ಸಲ ಆಟೋ ಗ್ಯಾಸ್ಗಾಗಿ 3-4 ತಾಸುಗಳ ನಿಲ್ಲುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೆಲವು ಆಟೋ ಗ್ಯಾಸ್ಗಳು ಬಂದಾಗಿದ್ದರೆ ಇನ್ನು ಕೆಲವು ಆಟೋ ಗ್ಯಾಸ್ ಸ್ಟೇಷನ್ ಏನಿರುತ್ತೆ ಅದರ ಮುಂದೆ ಸಾಲು ಒಂದು ಕಿಲೋಮೀಟರ್ ಗಟ್ಟಲೆ ನಿಲ್ಲುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗಾದರೆ ಆಟೋ ಚಾಲಕರ ಸಂಘ ಅದ ಮುಂದಿನ ನಡೆ ಏನು ಅನ್ನೋ ಮಾತನಾಡೋದಕ್ಕೆ ಆದರ್ಶ ಆಟೋ ಮತ್ತು ಟ್ಯಾಕ್ಸಿ ಡ್ರೈವರ್ ಸಂಘದ ಅಧ್ಯಕ್ಷರಾದ ಮಂಜುನಾಥ್ ಸರ್ ಅವರು ಇದ್ದಾರೆ. ನಾನು ಮಾತನಾಡಿಸ್ತೀನಿ. ಸರ್, ಕಳೆದ 5-6 ದಿನಗಳಿಂದ ಆಟೋ ಚಾಲಕರ ಪರಿಸ್ಥಿತಿ ಕೇಳುವಂತೆ ಬೇಡ, ಯಾರಿಗೂ ನೋಡಿದ್ರೂ ಕಣ್ಣಲ್ಲಿ ನೀರು ಬರೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅವ್ರ ಜೀವನಂತೂ ತುಂಬ ಕಷ್ಟ ಆಗಿದೆ. ಹೀಗಾಗಿ ಸಂಘದ ಒಂದು ಮುಂದಿನ ನಡೆ ಏನು ಸರ್ ನಿಮ್ಮದು? ಬೆಂಗಳೂರು ನಗರದಲ್ಲಿ ಗ್ಯಾಸ್ ಅಭಾವ, ಆಟೋ ಗ್ಯಾಸ್ ಅಭಾವ ಜಾಸ್ತಿ ಆಗಿದೆ. ಕಾರಣ ಇವತ್ತು ನಮ್ಮ ಏನು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಇದ್ರ ಬಗ್ಗೆ ಯಾವುದೂ ಗಮನ ಹರಿಸ್ತಾ ಇಲ್ಲ. ಜೊತೆಗೆ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು ಕೇಳಿದ್ರೆ ನಾವು ಈಗ ನಮ್ಮಿಂದ ಏನು ತೊಂದರೆ ಆಗ್ತಾಯಿಲ್ಲ, ನಾವು ಆರಾಮಾಗಿ ಗ್ಯಾಸ್ನ ಕಳಿಸ್ಕೊಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ರಾಜ್ಯ ಸರ್ಕಾರಕ್ಕೆ ಬೇಕಾದಷ್ಟು ಗ್ಯಾಸ್ ಇದೆ ಅಂದರೆ, ಆದರೆ ಇಲ್ಲಿ ಬಹುತೇಕ ವಾಸ್ತವಾಂಶವಾಗಿ ಇವತ್ತೇನು ಖಾಸಗಿ ಗ್ಯಾಸ್ ಬಂಕ್ಗಳಿದೆ ಅಂದರೆ ಪ್ರೈವೇಟ್ನವರು, ಸೊ ಅಂದರೆ ಗೌರ್ಮೆಂಟ್ ಅಂಡರ್ಟೇಕಲ್ಲಿ ಇರ್ತಕ್ಕಂಥ BPCL, IOC, ಇಂಡಿಯನ್ ಆಯಿಲು ಇಂಥ ಕಂಪ್ನಿಗಳು ಮಾತ್ರ ಗ್ಯಾಸ್ ಸಿಗ್ತಾಯಿದೆ. ಕಾರಣ ಅದು ಗೌರ್ಮೆಂಟ್ ಅಂಡರ್ಟೇಕರ್, ಅದು ಗೌರ್ಮೆಂಟ್ ರೇಟಲ್ಲಿ ಕೊಡ್ತಾ ಇದ್ದಾರೆ. ಸೊ ಪ್ರೈವೇಟ್ನವರು ಏನಂದರೆ ಆ ಸರ್ಕಾರಕ್ಕೆ ಏನು ಗ್ಯಾಸ್ನ ಪರ್ಚೇಸ್ ಮಾಡೋಕ್ಕಾಗಿದೆ. ಸೊ ಕೆಲವರು ಪರ್ಚೇಸ್ ಮಾಡಿನೂ ಸಹ ಕೆಲವು ಹೋಟ್ಲುಗಳು ಅಲ್ಲಿ ಇಲ್ಲಿ ಮಾರ್ಕೊತಾ ಇದ್ದಾರೆ. ಹಾಗಾಗಿ ಯಾರೂ ಪ್ರೈವೇಟ್ ಗ್ಯಾಸ್ ಕಂಪ್ನಿಗಳು ಆಟೋಗಳಿಗೆ ಹಾಕೋಕ್ಕೆ ಇಷ್ಟಪಡ್ತಾ ಇಲ್ಲ. ಹಾಗಾಗಿ ಅಭಾವ ಏನಾಗಿದೆ, ಆ ಕಡೆಯಿಂದ ಜನಗಳೆಲ್ಲ ಈ ಕಡೆ ಫ್ಲೋಟಿಂಗ್ ಆಗ್ತಾ ಇರೋದ್ರಿಂದ ಸಿಕ್ಕಾಪಟ್ಟೆ ಜನ ಒಂದು ಗೌರ್ಮೆಂಟ್ ಗ್ಯಾಸ್ ಬಂಕ್ಗೆ ಬಂದು ತುಂಬ್ತಾ ಇದೆ. ಹಾಗಾಗಿ 5-6 ಒಂದು ಹೆಚ್ಚುಕಮ್ಮಿ ಒಂದು ವಾರದಿಂದ ಸಮಸ್ಯೆ ಆಗ್ತದೆ ಸರ್. ಕಿಲೋಮೀಟರ್ ಗಂಟಲೆ ವಾಹನ ಒಂದು ಆಟೋಗಳನ್ನು ಕ್ಯೂನಲ್ಲಿ ನಿಂತು ಆಟೋ ಗ್ಯಾಸ್ಗಾಗಿ ಪರದಾಡ್ತಾ ಇದ್ದಾರೆ. ಸ್ಥಳೀಯ ಶಾಸಕರು ಕೂಡ ಸರ್ ಒಂದು ಸಲ ಕೂಡ ಯಾವುದೇ ಒಂದು ಕ್ಷೇತ್ರದ ಶಾಸಕರು ಕೂಡ ನಮ್ಮ ಏರಿಯಾದಲ್ಲಿ ಹಿಂಗೆ ನಿಲ್ತಾ ಇದ್ದಾರೆ. ಒಂದೊಂದು ಕಿಲೋಮೀಟರ್ನಲ್ಲಿ ಸಮಸ್ಯೆ ಆಗ್ತಾ ಇದೆ, ಏನಾಗಿದೆ ಆ್ಯಕ್ಚುಲಿ ಅಂತ ಸ್ಥಳಕ್ಕೆ ಭೇಟಿನೇ ಕೊಟ್ಟಿಲ್ಲ ಸರ್ ಯಾರು. ಈಗ ಬೆಂಗಳೂರು ಕರ್ನಾಟಕ ರಾಜ್ಯ ಸರ್ಕಾರವೂ ಅಷ್ಟೇ ಆಟೋ ಚಾಲಕರು ಮತ್ತು ಟ್ಯಾಕ್ಸಿ ಚಾಲಕರನ್ನು ಕಡೆಗಣಿಸ್ತಾ ಇದೆ. ಕಾರಣ ಅವರುಗಳು ಎಲೆಕ್ಷನ್ ಮೇಲೆ ಭಾಳ ಡಿಪೆಂಡ್ ಆಗಿದ್ದಾರೆ. ಇವತ್ತು ಏನು ಸೆಂಟ್ರಲ್ 5 ರಾಜ್ಯಗಳು ಅಲ್ಲಿ ಅವರು ಬಿಸಿಯಾಗಿದ್ದಾರೆ. ಇಲ್ಲಿ ರಾಜ್ಯದಲ್ಲಿ ಚುನಾವಣೆ 2 ಉಪಚುನಾವಣೆ ಇದೆ. ಹಾಗಾಗಿ ಎಲ್ಲ ಸರ್ಕಾರದ ಪೂರ್ತಿ ಸರ್ಕಾರನೇ ಅಲ್ಲಿ ಹೋಗಿ ಇದೆ. ಹಾಗಾಗಿ ಮುಖ್ಯಮಂತ್ರಿಗಳು ಸಿಗ್ತಾಯಿಲ್ಲ, ಸಾರಿಗೆ ಸಚಿವರು ಸಿಗ್ತಾಯಿಲ್ಲ, ಮತ್ತು ಏನು ಆಹಾರ ಮತ್ತು ನಾಗರಿಕ ಮುನಿಯಪ್ಪ ಅವರು ಸಹ ಸಿಗ್ತಾಯಿಲ್ಲ. ಇಲ್ಲಿ ಆಟೋ ಚಾಲಕರ ಸಮಸ್ಯೆ ದಿನ ಕೋವಿಡ್ಗಿಂತ ಜಾಸ್ತಿ ಆಗ್ತಾಯಿದೆ. ಕಾರಣ ತಮಗೆಲ್ಲ ಗೊತ್ತಿದೆ, ಬೆಂಗಳೂರು ನಗರದಲ್ಲಿ ಗ್ಯಾಸ್ ಸಿಗದೆ ಆದಾಯ ಅಂದರೆ ದುಡಿಮೆಗೆ ಆದಾಯಕ್ಕೆ ಧಕ್ಕೆ ಆಗ್ತಾಯಿದೆ. ಜೊತೆಗೆ ದುಡಿಮೆ ಮಾಡೋಕ್ಕಾಗ್ತಾಯಿಲ್ಲ. ಮನೇಲಿ ಅಡುಗೆ ಮಾಡ್ತೀನಿ ಅಂದರೆ ಗ್ಯಾಸ್ ಸಿಗ್ತಾಯಿಲ್ಲ. ಇದರ ಜೊತೆಗೆ ಏನಾಗಿದೆ, ಚಾಲಕರ ಆರ್ಥಿಕ ಪರಿಸ್ಥಿತಿ ಹದಗೆಡ್ತಾ ಇದೆ. ಸೊ ಇವತ್ತು ಆಟೋ ಚಾಲಕರು ಬೆಂಗಳೂರು ನಗರದಲ್ಲಿ ಸರಾಸರಿ ನಮಗೆ ಗೊತ್ತಿರೋಂಗೆ 2 ಲಕ್ಷ ಆಟೋ ರಿಕ್ಷಾ ಇದೆ. ಸೊ ಬೆಂಗಳೂರು ನಗರದಲ್ಲಿ 300 ಟನ್ನು ಸರಾಸರಿ ಆಟೋ ರಿಕ್ಷಾಗೆ ಗ್ಯಾಸ್ ಬೇಕಾಗ್ತದೆ. ಅಂದರೆ 6 ಲಕ್ಷ ಲೀಟರ್ಸು ಬೆಂಗಳೂರು ಸಿಟಿಗೆ LPG ಬೇಕಾಗ್ತಾ ಇದೆ. ಆದರೆ ಇವತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವರು CM ಅಂತೂ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಸಚಿವರಿಗೆ ಏನಾರ ಮನವಿ ಕೊಡೋದಾಗಲಿ ಅಥವಾ ಈಗ ಕೆಲವು ಆಟೋ ಚಾಲಕರು ಹೇಳ್ತಾ ಇದ್ದಾರೆ ಸರ್, ನಾವು ಸಾಕಷ್ಟು ಒಂದು ವಾರದಿಂದ ಸುದ್ದಿಯನ್ನು ಮಾಡ್ತಾ ಇದ್ದೀವಿ, ನಮ್ಮ ಸಮಸ್ಯೆ ಆಗ್ತಾ ಇದೆ, ಚುನಾವಣೆ ಸಂದರ್ಭದಲ್ಲಿ ನಮ್ಮ ಆಟೋಗಳಿಗೆ ಪಾಂಪ್ಲೆಟ್ಗಳನ್ನು ಹಾಕಿ ಬಳಸ್ಕೊಳ್ತಾರೆ, ಆದರೆ ಈ ಸಮಸ್ಯೆಗೆ ಬ್ರೇಕ್ ಆಗ್ತಾ ಇಲ್ಲ. ವಿಧಾನಸೌಧದ ಮುಂದೆ ಆಟೋಗಳನ್ನು ನಿಲ್ಲಿಸಿದಾಗ ಅವ್ರಿಗೆ ಗೊತ್ತಾಗುತ್ತೆ ನಮ್ಮ ಪರಿಸ್ಥಿತಿ ಏನು ಅಂತ ಇದ್ದಾರೆ. ಅದ್ರ ಬಗ್ಗೆ ನಾವು ಈಗ ರಾಜ್ಯ ಸರ್ಕಾರನ ಯಾಕೆ ಎಲ್ಲ ಸಂಘಟನೆಗಳು ಇವತ್ತಲ್ಲ ನಾಳೆ ಸಭೆ ಕರೀತಾರೆ, ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ಬೆಂಗಳೂರು ನಗರದ 28 MLA, ಸೊ ಏನು 3 MP ಗಳಿದ್ದಾರೆ, ಟೋಟಲ್ ಗ್ರಾಮಾಂತರನೂ ಸೇರಿ 4 ಜನ, ಯಾರೂ ಸಹ ಗಮನ ಹರಿಸ್ತಾ ಇಲ್ಲ. ಯಾರೂ ಸಹ ಆಟೋ ಚಾಲಕರಿಗೆ ಧ್ವನಿ ಎತ್ತಾ ಇಲ್ಲ. ಎಲೆಕ್ಷನ್ನ ಬಂದಾಗ ಮಾತ್ರ ಆಟೋ ಚಾಲಕರಿಗೆ ಮಾತ್ರ ಅವ್ರಿಗೆ ಜ್ಞಾಪನ ಬರ್ತಾಯಿದೆ. ಸೊ ಇವತ್ತು ಬೆಂಗಳೂರಿನಲ್ಲಿ ಗ್ಯಾಸ್ ಅಭಾವ ಅಂತಂದರೆ ನಿಮ್ಗೆ ಗೊತ್ತಿರ್ಬೋದು, 1 ಲಕ್ಷ ಹತ್ತತ್ರ LPG ಆಟೋ ರಿಕ್ಷಾಗಳಿದೆ. ಸೊ ಇದಕ್ಕೆ ಸರಾಸರಿ ಬೆಂಗಳೂರು ನಗರಕ್ಕೆ 300 ಟನ್ ಅಂದರೆ ಸರಾಸರಿ 6 ಲಕ್ಷ ಲೀಟರ್ಸು ಬೆಂಗಳೂರಿಗೆ ಗ್ಯಾಸ್ ಬೇಕು. ಆದರೆ ಬರ್ತಾ ಇರೋದು 1.5 ಟನ್ ಅಂದರೆ 150 ಟನ್ ಬರ್ತಾಯಿದೆ. ಸೊ ಸರಾಸರಿ ಡ್ರೈವರ್ಗಳಿಗೆ ಗ್ಯಾಸು ಸಿಕ್ಕಾಪಟ್ಟೆ ಅಭಾವವಾಗಿ ಆಟೋ ಚಾಲಕರು ಆರ್ಥಿಕ ಹೊರೆ ಬಿದ್ದಿದೆ. ಮತ್ತು ಇದು ಕೋವಿಡ್ಗಿಂತ ಅತಂಧ ಸ್ಥಿತಿಯಲ್ಲಿ ಹೋಗ್ತಾಯಿದೆ. ಆಟೋ ಚಾಲಕರು ರೈತರ ಥರ ಆತ್ಮಹತ್ಯೆ ಮಾಡ್ಕೊಳ್ಳೋ ಮುನ್ನ ಸರ್ಕಾರ ಎಚ್ಚರ ಮಾಡಲಿಲ್ಲ ಅಂತಂದರೆ, ಸೊ ನಾಳೆ ನಾಡದಲ್ಲಿ ನಾವು ಆಟೋ ಚಾಲಕ ಸಂಘಟನೆಗಳು ಸಭೆ ನಡೆಸಿ ಸೊ ಮಾನ್ಯ ಮುಖ್ಯಮಂತ್ರಿ ಮನೆಗೆ ಮುತ್ತಿಗೆ ಹಾಕಬೇಕು ಅಂತೇಳಿ ಸಂಘಟನೆಗಳು ತೀರ್ಮಾನ ಮಾಡ್ತಾಯಿದ್ದೀವಿ. ಸರ್, ಇವಾಗ ಕೊನೆಯದಾಗಿ ಪ್ರಶ್ನೆ, ಆಟೋ ಚಾಲಕರಂದ ಮೇಲೆ ಫೈನಾನ್ಸ್ ಮಾಡಿ EMI ಮೇಲೆ ಬಾಡಿಗೆ ಕಟ್ಟಬೇಕು, ಅದು ಕಟ್ಟಬೇಕು, ಎಲ್ಲ ಶಾಲೆ ಮಕ್ಕಳು ಇರ್ತಾರೆ, ಫೀಸ್ ಕಟ್ಟಬೇಕು, ಎಲ್ಲ ಸಂಕಷ್ಟ ಎದುರಿಸ್ತಾ ಇದ್ದಾರೆ.
ನಾ ನಾ ಇದು ಅವ್ರು ಅಂತ ಇದ್ದಾರೆ ಆಟೋ ಚಾಲಕರಲ್ಲಿ ಇಂತಹ ಒಂದು ಪರಿಸ್ಥಿತಿ ಎಂದೂ ಬಂದಿಲ್ಲ ಅಂತ ಇದ್ದಾರೆ ಸರ್, ಅದ್ರ ಬಗ್ಗೆ. ಖಂಡಿತ ಆಟೋ ಚಾಲಕರು ಕೋವಿಡಿಂದ ಇಲ್ಲಿವರೆಗೂ ಚೇತರಿಸ್ಕೊಂಡಿಲ್ಲ. ಯಾಕಂದರೆ ಸರ್ಕಾರದ ಯಾವುದೇ ಕಿಂಚಿತ್ತು ಸವಲತ್ತುಗಳು ಆಟೋ ಚಾಲಕರಿಗೆ ವಸತಿ ವಿಚಾರ ಆಗಲಿ, ಆರೋಗ್ಯ ವಿಚಾರ ಆಗಲಿ, ಹಣಕಾಸು ವಿಚಾರ ಆಗಲಿ ಮತ್ತು ಶಿಕ್ಷಣ ವಿಚಾರ ಆಗಲಿ ಯಾವುದೂ ಸಹ ಸರ್ಕಾರ ಹೆಚ್ಚು ಚಾಲಕರಿಗೆ ಅಂತ ಕೊಡ್ತಾ ಇಲ್ಲ, ರಿಯಾಯಿತಿ ಥರದ್ದು ಯಾವುದೂ ಇಲ್ಲ. ಸೊ ಅವರು ದುಡಿದು ಅವರು ತಗೋಬೋದು. ಆದರೆ ಇವಾಗ ಪರಿಸ್ಥಿತಿ ಆಗಿದೆ ಅಂದರೆ ದುಡಿಯೋಕೆ ಹೋಗೋಣ ಅಂದರೆ ಆಟೋ ರಿಕ್ಷೆಗೆ ಗ್ಯಾಸ್ ಇಲ್ಲ. ಸೊ ಈ ಪರಿಸ್ಥಿತಿಯಲ್ಲಿ ಆಟೋ ಚಾಲಕ ಆರ್ಥಿಕ ಪರಿಸ್ಥಿತಿ ಹೊರೆ ಬೀಳ್ತಾ ಇದೆ. ಮತ್ತು ಆಟೋ ರಿಕ್ಷೆ EMIಗಳನ್ನ ಕಟ್ಟೋಕ್ಕಾಗ್ತಿಲ್ಲ, ಮನೆ ಬಾಡಿಗೆ ಕಟ್ಟೋಕ್ಕಾಗ್ತಿಲ್ಲ, ಮಕ್ಕಳ ಫೀಸ್ನ ಕಟ್ಟೋಕ್ಕಾಗ್ತಾಯಿಲ್ಲ. ಹಾಗಾಗಿ ಸರ್ಕಾರನ ಒತ್ತಾಯ ಮಾಡ್ತಾರೆ ತಮ್ಮ ಮುಖಾಂತರ ಏನಂತಂದರೆ ಕೂಡಲೇ ಖಾಸಗಿ ಫೈನಾನ್ಸರ್ಗಳ ಒಂದು ಮೀಟಿಂಗ್ನ ಸಭೆನ ಕರೆದು ಫೈನಾನ್ಸರ್ದು ಮತ್ತು ಮೈಕ್ರೋ ಫೈನಾನ್ಸರ್ಗಳನ್ನ ಸಭೆ ಕರೆದು ಕೂಡಲೇ ಒಂದು ಇತ್ಯರ್ಥ ಮಾಡಬೇಕು. ಮತ್ತು ಇವತ್ತೇನು ಮಕ್ಕಳ ಶಿಕ್ಷಣಕ್ಕೆ ಫೀಸ್ ಕಟ್ಟೋಕ್ಕಾಗ್ತಿಲ್ಲ. ಹಾಗಾಗಿ ಶಿಕ್ಷಣ ಇಲಾಖೆಯವರು ಬಂದು ಸಹಾಯದಲ್ಲಿ ಭಾಗವಹಿಸಿ ಚಾಲಕರಿಗೆ ಒಂದು 3 ತಿಂಗಳು ಅವಕಾಶ ಕೊಡಬೇಕು ಫೀಸ್ ಕಟ್ಟೋಕ್ಕೆ, ಮತ್ತು EMIಗಳು ಕಟ್ಟೋಕ್ಕೆ 2 ತಿಂಗಳಿಗೆ ಅವಕಾಶ ಕೊಡಬೇಕಂದ್ರೆ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾಯಿದ್ದಾರೆ. ಮತ್ತೊಂದು ಪ್ರಶ್ನೆ, ಮೊನ್ನೆ ವಾಟಾಳ್ ನಾಗರಾಜ್ ಅವರು ಕೂಡ ಮೆಜೆಸ್ಟಿಕ್ನಲ್ಲಿ ವಿನೂತನ ಪ್ರತಿಭಟನೆ ಮಾಡುವ ಮೂಲಕ ನಾಳೆಯಿಂದ ಅಂದರೆ ಭಾನುವಾರದಂದು ಸಮಸ್ಯೆ ಬಗೆಹರಿದಿದ್ದರೆ ಸೋಮವಾರದಿಂದ ಪ್ರತಿಭಟನೆ ಮಾಡ್ತೀವಿ ರಾಜ್ಯದಂತ ಒಂದು ಕರೆ ಕೊಟ್ಟಿದ್ದಾರೆ. ಆ ಪ್ರತಿಭಟನೆಗೆ ನಾಳೆಯಿಂದ ನೀವು ಏನಾದರೂ ಸಪೋರ್ಟ್ ಮಾಡ್ತೀರಾ, ಹೇಗೆ ಸರ್? ಇಲ್ಲಿ ಅಂತಿಮವಾಗಿ ಕನ್ನಡ ಪರ ಸಂಘಟನೆಗಳು ನಮಗೆ ಬೆಂಬಲ ಕೊಡ್ತಾ ಇದೆ, ಸಂತೋಷ. ಅದೇ ರೀತಿ ಆಟೋ ಸಂಘಟನೆಗಳು ಸಹ ಅದರ ಮೂಲ ಸಮಸ್ಯೆಗೆ ನಾವೆಲ್ಲ ಅದನ್ನು ಚರ್ಚೆ ಮಾಡ್ತಾಯಿದ್ದೀವಿ. ಯಾಕೆಂದರೆ ಆಗು ಹೋಗುಗಳ ಬಗ್ಗೆ ಇವತ್ತು ಚಾಲಕರ ಸಮಸ್ಯೆಗೆ ಬಗ್ಗೆ ಅವರು ನಮ್ಗೆ ಸ್ಪಂದಿಸಿರೋದಕ್ಕೆ ಅವರಿಗೆ ಧನ್ಯವಾದ ಅರ್ಪಿಸ್ತೀವಿ. ಮತ್ತು ನಮ್ಮ ಹೋರಾಟನ ಅನಿವಾರ್ಯವಾಗಿ ಒಂದು 2-3 ದಿವಸದಲ್ಲಿ ಅಂತಿಮ ಮಾಡ್ತೀವಿ. ಸೊ ಮಾನ್ಯ ಮುಖ್ಯಮಂತ್ರಿಯವರು ಇದು ಕೂಡಲೇ ಸಭೆ ಕರೀಲಿಲ್ಲ ಅಂತಂದರೆ, ಇತ್ಯರ್ಥ ಮಾಡಲಿಲ್ಲ ಅಂದರೆ ಆಟೋ ಚಾಲಕರ ಸಮಸ್ಯೆನೇ, ಗ್ಯಾಸ್ನ ಸಪ್ಲೈ ಕೊಡಲಿಲ್ಲ ಅಂದರೆ, ಮತ್ತು ಸರ್ಕಾರದ ಸವಲತ್ತುಗಳು ಕೊಟ್ಟಿಲ್ಲ ಅಂದರೆ, ಸೊ ಮುತ್ತಿಗೆ ಕಾರ್ಯಕ್ರಮ ಅಂತೂ 100% ಮಾಡೇ ಮಾಡ್ತೀವಿ. ಎಸ್, ಇದಾಗಿತ್ತು ಮಂಜುನವರವರ ಮಾತು. ಏನು, ಒಂದು ವಾರದಿಂದ ಆಟೋ ಚಾಲಕರು ಗ್ಯಾಸ್ ಇಲ್ಲದೆ ಪರದಾಡ್ತಾ ಇದ್ದಾರೆ. ಯಾರು ಕೂಡ ಧ್ವನಿ ಎತ್ತಾ ಇಲ್ಲ. ಬೆಂಗಳೂರಿನಲ್ಲಿ 28 MLAಗಳಿದ್ದಾರೆ, 3 MP ಗಳಿದ್ದಾರೆ. ಆದರೆ ಯಾರು ಕೂಡ ಒಂದು ಧ್ವನಿ ಎತ್ತಾ ಇಲ್ಲ. ಅವರು ತಮ್ಮ ರಾಜಕೀಯಕ್ಕೋಸ್ಕರ ಉಪಚುನಾವಣೆಯಲ್ಲಿ ಬ್ಯುಸಿಯಾಗಿದ್ದಾರೆ. ಇನ್ನು 2-3 ದಿನದಲ್ಲಿ ಸಂಘದ ಪದಾಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿ ಮುಂದಿನ ನಡೆ ಏನು ಎಂಬುದನ್ನು ಚರ್ಚೆ ಮಾಡಿ ಮುಂದಿನ ನಿರ್ಧಾರ ಮಾಡ್ತೇವೆ. ಜೊತೆಗೆ ಈಗಾಗಲೇ ಒಂದು ಚರ್ಚೆಯನ್ನು ಮಾಡಿದ ನಂತರ ಮುಂದಿನ ನಿರ್ಧಾರ ಯಾವ್ದು ಮಾಡಬೇಕು, ಏನು ಸಚಿವರ ಮನೆಗೆ ಮುತ್ತಿಗೆ ಹಾಕಬೇಕಾ, CM ಅವರ ಮನೆಗೆ ಮುತ್ತಿಗೆ ಹಾಕಬೇಕು ಎನ್ನುವುದನ್ನು ಪ್ಲ್ಯಾನ್ ಮಾಡಿ ಮುಂದಿನ ಮುಂದಿನ ನಿರ್ಧಾರ ತೆಗೆದುಕೊಳ್ಳಲಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪೃಥ್ವಿ ಜೊತೆ ಸಂಗಮೇಶ್ ಮೈತ್ರಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.